ನಿಜ ಹೇಳ ಹುಡುಗಿರ್ ಯಾವಾಗ್ಲೂ ನಿನ್ನಂತ ಕೋತಿಗಳನ್ನೇ ಇಷ್ಟಪಡೋದು. ನೀವ್ ಹೇಳಿದ್ದು 100% ಖರೀನೇ ಅದ ನೋಡ್ರ ಆಂಟಿ. ಈ ಹುಡುಗಿಯರೆಲ್ಲ ಕೂತಿ ಅಂತ ಹುಡುಗರಿಗೆ ಇಷ್ಟ ಪಡ್ತಾರ, ಬಟ್ ನೀವು ನೋಡ್ರಿ ಇಂಪಾಂಜಿ ಅಂತ ಹುಡುಗಿಗೆ ಇಷ್ಟ ಪಟ್ಟಿರಿ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಹೆತ್ ಬಿಡ್ರು ಭಾಯಿ, ನೀ ಅವನ್ ಬಾಯ್ದಾಗೆ ಹೆತ್ ಬಿಡು. ಬರೀ ಇಷ್ಟೆಲ್ಲ ಮಾಡಿದ್ರ ಮಜಾ ಬರಲ್ಲ. ಒಂದ್ ಕೆಲ್ಸ ಮಾಡು, ಚಡ್ಡಿ ಕಳೆದು ಪೂರ ಒಂದ್ ಬಾಯ್ದಾಗ ಹೆತ್ ಬಿಡು ನೀ. ಯಾಕಂದ್ರ ನಾವು ರಿಚಾರ್ಜ್ ಅದಕ್ ಮಾಡ್ಸಿದೆವು, ಇಂಥದೆಲ್ಲ ನೋಳಕ್ಕೆ ರಿಚಾರ್ಜ್ ಮಾಡ್ಸಿದೆವು. ಹೆತ್ ಬಿಡು ನೀ ಅವನ್ ಬಾಯ್ದಾಗ. ಯಪ್ಪೋ ಮತ್ ಬಂದು ನೋಡ್ರಿ ಇವ ನಮ್ ತಲಿ ಹಡ್ಲಾಕ. ಏನಿಲ್ಲ ಇವ್ನಿಗೆ ಮಗನಿಗೆ ಅಂಗನವಾಡಿ ಅಂಡಿ ಹೆಚ್ಚಿಗಾಗ್ಯಾವ. ತಿಂದಿ ಸೊಕ್ಕ ಹೆಚ್ಚಿಗಾಗ್ಯದ ಮಗನಿಗೆ. ಇವನಿಗೆ ಅಂಗನವಾಡಿ ಅಂಡಿ ಕ್ಯಾನ್ಸಲ್ ಮಾಡಿಸ್ಬೇಕಾಯ್ತದ, ಅವಾಗ ಗೊತ್ತಾಯ್ತದ ಇವ್ನಿಗೆ ಮಗನಿಗೆ ಸಿಡ್ದಾಡದ್. ಪಕ್ಕ ಸಿದ್ದರಾಮಯ್ಯ 2,000 ರೂಪಾಯಿ ಹಾಕಿರ್ಬೇಕು ಬ್ಯಾಂಕ್ ಅಕೌಂಟ್ದಾಗ. ಅದಕ್ಕೆ ಹೆಂಗ್ ಹೊಟ್ಟಿ ಹಾರಿಸ್ಕೊತ ಗಿಚ್ ಗಿಚ್ ಅಂತೇಳಿ ಡ್ಯಾನ್ಸ್ ಹುಡ್ಲಿತ್ತಾಳ. ಅವ್ನದು ಹೊಟ್ಟಿ ಅದ, ಏನ್ JBL ಸ್ಪೀಕರ್ ಅದ ನೋಡ್ರಿ ಅಂಜಿಕೆ ಹೊಂಟವ್ ನನಗ ನಾವು. ಮುತ್ಯ ಪೆನ್ಷನ್ ತಗೊಂಡಿ ಕಾಶಿ ಯಾತ್ರಕ್ ಹೋಗೋ ವಯಸ್ಸಿನಾಗ ಯಾಕಿಷ್ಟು ಟೆನ್ಷನ್ ತಗೊಳತನ ಅರ್ಥ ಆಗಲ್ದ ನಮ್ಗೆ. ಇಂಥವೆಲ್ಲ ಟೆನ್ಷನ್ ನಮಗ್ ಕೊಟ್ಬಿಡು ಮುತ್ಯ, ನಾವಿದ್ದೇವು, ನೀ ಯಾಕೆ ಟೆನ್ಷನ್ ತಗೊಳತಿದಿ? ಹಳಸ್ಬಿಡು ನಮ್ ಕಡೆ. ಇಂಥವೆಲ್ಲ ಟೆನ್ಷನ್ ಅವ್ರಸ್ಕೊಂಬಟ್ ಕೆಪಾಸಿಟಿ ನಂಬೆಲ್ಲ ಅದ. ಇಲ್ಲೊಬ್ಬ ನಮ್ ದೋಸ್ತನ, ಅವ್ ಪೂರಿಗ್ ಪಟಾಸಲಿಂದು ಡೈಲಿ 10 ರೂಪಾಯಿ ಫೇರನ್ ಹ್ಯಾಂಡ್ಸಮ್ ಹಚ್ಕೋತಾನ ಮಾರಿಗೆ. ಮತ್ ಬಿ ಒಂದ್ ಪೂರಿ ಪಟಾಸದಾಗಿಲ್ಲ ಅವ್ನ್ಲಿಂದ. ಬಟ್ ಇವ್ನಿಗ್ ನೋಡ್ರಿ ರಾಗ ಶೇರಿ ಬಿದ್ದಂಗ ಹನ ಇವ. ಅಕ್ಕಿ ನೋಡಿದ್ರ ಬೆಳ್ಳಗ ಹಾಲಿದ್ದಂಗ ಹಳ. ಹಂಗ್ ಪಟಾಸ್ತಾವ ಅಂತೇನ ಅವ್ನ್ ಭಾನಮತಿ ಗಿನಮತಿ ಏನ್ರ ಮಾಡ್ತಾವೆ ನೀವು ಪೂರಿಗ್ ಪಟಾಸ್ಲಕ್ ಬಿ ಪಟ ಹಚ್ಚಬೇಕಾಯ್ತದ ನಾವು. ಐ ಲವ್ ಯು. ಉರ್ಸ್ ದೋಸ್ತ್, ನೀ ಉರ್ಸ್. ನಿನ್ಲಿಂದ ಎಷ್ಟ್ ಐತ್ ಅಷ್ಟು ಉರ್ಸ್. ನೀ ಹಳಿ ಬಿ ಬಕ್ಕುಳೇವ ಪೂರಾ ನಾವ್ ಉರ್ಕೊಂಡಿ ಭಸ್ಮಾಗ ಹೋಗ್ಬೇಕು. ಹಂಗ ಉರ್ಸ್ ದೋಸ್ತ್ ನೀ. ಯಾಕ್ರೋ ಬರೀ ನಮ್ ರೀಲ್ಸ್ದಾಗೆ ಯಾಕೆ ಬರ್ತಿರೋ ನೀವು ನಮ್ ಕುಂಡಿ ಉರ್ಸ್ಲಕ್ಕ? ಎಷ್ಟೋ ಜನ ಇನ್ಸ್ಟಾಗ್ರಾಮ್ನಾಗ ಅವ್ರ ರೀಲ್ಸ್ದಾಗ ಹೋಗ್ರು, ಬರೀ ನಮ್ ಕುಂಡಿ ಉರ್ಸ್ಲಕ್ ನಮ್ ಬೇಲೆ ಬರ್ತೀರಿ. ಬ್ಯಾಡ ಅಂದ್ರಿ ಬಿ ಬರ್ತೀರಿ. ನಮ್ಗೆ ಇರೋ ಅಂತ್ರಿ ಏನ್ ಸಾಯಿ ಅಂತ್ರು ಅಂದ ನಾವು ಹೇಳ್ಬಿಡ್ರಿ. ಹೋಗಿ ಯಾವ್ದಾರ ಬಾಯ್ದಾಗ छिಡ್ದು ಬಿಡ್ತಾ ಇಲ್ದ್ರ. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳದ್ ಬಿಡ್ರಿ. ನಾವು ಎಷ್ಟು ಭಿಕಾರಿ ನೋಡ್ರಿ ಅವ. ಹುಡುಗಿ ಒಂದ್ ಸಪ್ರೇಟ್ ಎಳ್ನೀರ್ ಇಸ್ಕೊಡ್ಲಕ್ ಬಿ ಕೈಲಾಗಲಿ ಇವ್ನ್ಲಿಂದ. ಮತ್ ಹುಡುಗಿಗ್ ಪಟಾಸ್ಯಾನ ಅವನ್ ಏನ್ ಚಿಲ್ಲರಿದ್ದು. ನನ್ ದೋಸ್ತ ಒಬ್ಬ ಡೈಲಿ ಜಿಮ್ಮಿಗ್ ನಡ್ದಾನ. ಜಿಮ್ಮಿಗೆ ಹೋಗಿ 6 ಪ್ಯಾಕ್ ಬೆಳೆಸ್ತಾನಂತವ. ಬೆಳೆಸಿ ಪೂರಿಗ್ ಪಟಾಸ್ತಾನಂತ. ನೋಡ್ ಬೋಸಡಿಕೆಯಲ್ಲಿ ಜಿಮ್ಮಿಗೆ ಹೋಗೋರಿಗೆ 6 ಪ್ಯಾಕ್ ಇದ್ದವರಿಗೆ ಪೂರಿ ಬೀಳಲ್ಲ. ಅವನಪ್ಲೆ ಅಡಿಹಂದಿ ಅಪ್ಲೆ ತಿಂದು ಹೊಟ್ಟಿ ಬಿಡ್ಬೇಕು ಅಂದ್ರೆ ಪೂರಿ ಬೀಳ್ತಾಳ. ಸುಮ್ಮನೆ ಹುಚ್ಚರಂಗ್ ಜಿಮ್ಮಿಗೆ ಹೋಲತ್ತಿದ್ ಬೋಸಡಿಕೆ. Abusada. ಆರಣ ಅಲ್ಲ, ಪೂರಿ ಹಳ ಅಲ್ಲ, ಮತ್ತೇನಾಳ ಇಚ್ಛಾದಾರಿ ಛಕ್ಕ. ಲೈಫ್ನಾಗ ರೊಕ್ಕ ಕಮಾಸೋದಿತ್ತಂದ್ರ ಕಷ್ಟಪಟ್ಟು ಕೆಲಸ ಮಾಡ್ರಿ.
ಭಾಳ ಜಲ್ದಿ ರೊಕ್ಕ ಕಮಾಸೋದಿತ್ತಂದ್ರ ಬ್ಯಾಂಕ್ ಕಳು ಮಾಡ್ರಿ. ಇದೇ ತರ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರ ನನಗ್ ಫಾಲೋ ಮಾಡ್ರಿ. ನಮ್ ದೋಸ್ತ ಅವ್ರ ಮನೆಗ್ ಯಾರ್ ಇಲ್ದಾಗ ಒಬ್ಬವನೇ ಇದ್ದಾಗ ಹೆಂಗ್ ಡ್ಯಾನ್ಸ್ ಮಾಡ್ತಾನ ನೋಡ್ರಿ ಒಂದ್ಸಲ.